ಹೇ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡಿ ವಿ ಲೈಫ್ ಸ್ಟೈಲ್. ನಾನು ದೀಕ್ಷಾ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಏನು ನೋಡೋಕ್ಕೆ ಹೊರಟಿದ್ದೀವಿ ಅಂದರೆ, ನಾವು ನಮ್ಮ ಹೊಸ ಗಾಡಿ ತೊಗೊಂಡಿರೋ ಒಂದು ಸ್ಮಾಲ್ ವಿಡಿಯೋ ಹಾಕಿದ್ದೆ ನಾನು. ಸೊ ಆವತ್ತು ನಾವು ಎಲ್ಲೆಲ್ಲಿ ಹೇಗೆ ಏನೆಲ್ಲ ಮಾಡಿದ್ವಿ ಅಂತ ಫುಲ್ ವಿಡಿಯೋ ಡೀಟೇಲ್ಸ್ ಇವತ್ತು ಹಾಕ್ತಾಯಿದ್ದೀನಿ. ಸೊ ಡಿಲೇ ಆಯಿತು ವಿಡಿಯೋಗೆ. ನಮ್ಮ ಪುಟಾಣಿ ಅಂದರೆ ದೊಡ್ಡ ಪುಟಾಣಿ ಮಲ್ಕೊಬಿಟ್ಟಿದ್ಲು. ಚಿಕ್ಕ ಪುಟಾಣಿ ನೋಡಿ ಹೇಗೆ ಆಟ ಆಡಿಸ್ಕೊಂಡು ಕೂತಿದ್ದೀನಿ. ಸೊ ಈಗ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ಏನೇನು ಹೆಂಗೆ ಅಂತ. ನಾನಿಬ್ಬರನ್ನೂ ಹಿಡ್ಕೊಂಡು ಕೂತ್ಕೊಂಡು ಯಾರಾದರೂ ಬಂದು ಎತ್ಕೋತಾರಾ ಅಂತ ನೋಡ್ತಾಯಿದ್ದೀನಿ. ಅಷ್ಟರೊಳಗೆ ನನ್ನ ತಮ್ಮ ಬಂದು ಪಾಪುನ ಆಟ ಆಡಿಸ್ತಿದ್ದ. ಜಿ ಟಿ ಅಂದರೆ ಅಂತಾಳೆ ಅವಳು, ಚಿಕ್ಕವಳು. ಸೊ ಈಗ ಡೆಮೋ ನೋಡ್ತಿದ್ದಾರೆ ಜಿ ಟಿದು. ಆ್ಯಂಡ್ ಆ ಹೆಲ್ಮೆಟ್ ಫ್ರೀ ಅಂತೆ. ಸೊ ಅದನ್ನು ಇಸ್ಕೊಂಡು ಈಗ ನಮ್ಮ ಜಿ ಟಿದು ರಿವೀಲಿಂಗ್ ಮಾಡೋ ಟೈಮ್. ಸೊ 3, 2, 1. ಸೊ ಹಿಯರ್ ಕಮ್ಸ್ ಅವರ್ ಡ್ರೀಮ್. ನಮ್ಮ ಹತ್ರ ಬುಲೆಟ್ ಇತ್ತು ಮುಂಚೆನೇ. ಸೊ ಅದು ಕೆಲವೊಂದು ಕಾರಣದಿಂದ ಸೇಲ್ ಮಾಡಬೇಕಾಗಿತ್ತು. ಆ್ಯಂಡ್ ಇದು ನನ್ನ ತಮ್ಮನಿಗೂ ತುಂಬ ಆಸೆ. ಸೊ ಅದಕ್ಕೆ ನಮ್ಮ ಮನೇಲಿ ಒಂದು ಬೈಕ್ ಇರಬೇಕು ಅಂತ ಹೇಳಿ ಇದನ್ನು ತೊಗೊಂಡಿರೋದು. ಈಗ ಅಲ್ಲಿಂದ ತೊಗೊಂಡಿದ್ದ ತಕ್ಷಣವೇ ನಾವು PPF ಮಾಡೋಕ್ಕೆ ಅಂತ ಬಿಟ್ಬಿಟ್ವಿ. ಬಿಕಾಸ್ ಆಫ್ ನಾವು ತೊಗೊಂಡಿದ್ದು ಕ್ರೋಮ್ ಕಲರಲ್ಲಿ. ಅದು ಸುಮ್ಮನೆ ಎಷ್ಟು ಡೆಲಿಕೇಟಾಗಿರುತ್ತೆ ಅಂದರೆ ಸುಮ್ಮನೆ ಕೈ ಇಟ್ಟೂ ಸ್ಕ್ರ್ಯಾಚ್ ಆಗೋಗುತ್ತೆ ಅಂತ ನನ್ನ ತಮ್ಮ ಹೇಳ್ತಿದ್ದ. ಸೊ ಅದಕ್ಕೇ PPF ಮಾಡೋಕ್ಕೆ ಬಿಟ್ಟಿದ್ದೀವಿ. ನಾವು ತೊಗೊಂಡಿದ್ದು ಶುಕ್ರವಾರ ಆಗಿರೋದ್ರಿಂದ ನಮ್ಮ ಚಿಕ್ಕ ಪಾಪುದು ಬರ್ತ್ ಸರ್ಟಿಫಿಕೇಟ್ ಇಸ್ಕೊಬರಬೇಕು ಅಂತ ಹೋಗಿದ್ದರೆ, ನಮ್ಮ ಫ್ರೆಂಡ್ ಮನೆಗೆ ಹಂಗೆ ಹೋಗಿದ್ದಾಗ ನನ್ನ ಮಗಳು ಬೋರ್ಡ್ ಮೇಲೆ ಟೀಚರ್ ಆಗೋಗಿ ಏನೋ ಬರೀತಿದ್ಲು. ಸೊ ಅಲ್ಲಿಂದ ವಾಪಸ್ ಬಂದ ಮೇಲೆ ಪೂಜೆ ಮಾಡಿಸ್ಬೇಕು ಗಾಡಿಗೆ ಅಂತ ಈಗ ದೇವಸ್ಥಾನಕ್ಕೆ ಬಂದಿದ್ದೀವಿ. ಆವತ್ತಂದಂಗೆ ನಾಗರ ಪಂಚಮಿ ಇತ್ತು. ಶುಕ್ರವಾರ ಆಗಿರೋದ್ರಿಂದ ತುಂಬ ರಶ್ಶು. ಗಾಡಿಗೆ ಪೂಜೆ ಮಾಡಿಸ್ಬೇಕು ಅಂತಲೇ ಒಂದು ಅರ್ಧ ಗಂಟೆ ಏನೋ ಕಾದಿದ್ದೀವಿ ಅಲ್ಲೇ ನಿಂತ್ಕೊಂಡು. ಸೊ ಫೈನಲಿ ಈಗ ಹೊರಗಡೆ ತೊಗೊಬಂದು ನಮ್ಮ ಗಾಡಿಗೆ ಹಾರ ಕಟ್ತಾಯಿದ್ದಾರೆ ನನ್ನ ತಮ್ಮನೂ ನಮ್ಮ ಮನೆಯವರಿಬ್ಬರು ಸೇರಿಕೊಂಡು. ನೋಡಿ ಎಷ್ಟು ಗಾಡಿಗಳು ಪೂಜೆ ಆಗ್ತಿದೆ ಅಲ್ಲಿ ಹಿಂದೆ. ಮೈ ಗಾಡ್. ಆ್ಯಕ್ಚುಲಿ ವರಮಹಾಲಕ್ಷ್ಮಿ ಹಬ್ಬದ ದಿನ ತೊಗೊಬರ್ಬೇಕು ಅಂತ ಅಂದ್ಕೊತಾಯಿದ್ರು ನಮ್ಮ ಮನೆಯವರು. ಬಟ್ ಬೇಡ, ಅವತ್ತು ತುಂಬ ರಿಸ್ಕ್ ಆಗೋಗುತ್ತೆ, ಮನೇಲಿ ಬೇರೆ ಹಬ್ಬ ಮಾಡ್ತಿದ್ದೀವಿ, ಆಗಲ್ಲ ಅಂತ ನಾವು ಅದಕ್ಕೂ ಮುಂಚೆನೇ ತೊಗೊಂಡ್ಬಿಟ್ವಿ. ಇಲ್ಲಿ ನನ್ನ ಚಿಕ್ಕ ಮಗಳು ಮಲಗಿದ್ದಾಳೆ. ದೊಡ್ಡವಳು ನೋಡಿ ಹೆಂಗೆ ಅವಳು ನಿದ್ದೆ ಮಾಡ್ತಿದ್ಲು. ಆ್ಯಕ್ಚುಲಿ ನೋಡಿ ಜಿ ಟಿ ಮೇಲೆ ಕೂತ್ಕೊಂಡು ಜಿ ಟಿ ಅಂತಿದ್ದಾಳೆ. ಅಲ್ಲಿಂದ ಇಳಿಯೋಕ್ಕೆ ಮನಸ್ಸೇ ಇಲ್ಲ ಅವಳಿಗೆ. ನನ್ನ ತಮ್ಮ ಬಾಮ್ಮ ಅಂತನೂ ಕರಿತಾಯಿದ್ರು ಅವ್ಳು ಬರ್ತಾಯಿಲ್ಲ. ಇಲ್ಲ ನಾನು ಇಲ್ಲೇ ಕೂತ್ಕೋತೀನಿ ಅಂತ ಹಠ ಮಾಡ್ತಾಳೆ. ಈಗ ಬುಮ್ ಹೋಗ್ಬೇಕಂತೆ ಜಿ ಟಿಲಿ. ಈಗ ನಾವು ಗಾಡಿಗೆ ಪೂಜೆ ಮಾಡಿಸ್ಕೊಂಡು ಸೊ ಮುಗಿದ ತಕ್ಷಣ ಮನೆಗೆ ಹೊರಡ್ತೀವಿ. ಇದೇ ನಾವು ಜಿ ಟಿ ತರೋ ದಿನ ಮಾಡಿದ್ದೆಲ್ಲ ಕೆಲಸ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್.